ರಾತ್ರಿ ಮಳೆ ಬರ್ತಿತ್ತು ಅಷ್ಟೇ ಸರ್. ಬೆಳಿಗ್ಗೆ ಒಂದು 4:30 ಗಂಟೆ ಟೈಮಿಗೆ ನಮಗೆಲ್ಲ ಹಂಚಿದ್ದೆಲ್ಲ ಪುಡಿ ನಮ್ಮ ಮೇಲೆ ಬಿತ್ತು. ಬೀಳುವಾಗ ಒಮ್ಮೆಲೆ ಎಚ್ಚರ ಆಯಿತು. ಆಗ ಬೊಬ್ಬೆ ಹಾಕಿ ನೋಡುವಾಗ ಹಂಚು ಬಿದ್ದಿತ್ತು. ನಾನು ಅಡಿಗೆ ಕೋಣೆಗೆ ಹೋಗುವಾಗ ನನ್ನ ಮಗ ಹೇಳಿದ ಹೋಗಬೇಡಿ ಅಲ್ಲಿ ಬರೆ ಬಿದ್ದಿದೆ ಅಂತೇಳಿ ಹೊರಗೆ ಓಡ್ಕೊಂಡು ಬಂದ್ವಿ. ಹೊರಗೆ ಓಡ್ಕೊಂಡು ಬರುವಾಗ ಲಾಸ್ಟಿನ ಮನೆಯವರು ಗಂಡ ಹೆಂಡತಿ ಹೊರಗೆ ಓಡ್ಕೊಂಡು ಬಂದರು. ಆಗ ಅವರ ಮಕ್ಕಳ ಮೇಲೆ ಮಣ್ಣು ಬಿದ್ದಾಗಿದೆ, ಏನು ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಸೆಕೆಂಡ್ ಮನೆಯವರು ಕೂಡ ಹೊರಗೆ ಓಡ್ಕೊಂಡು ಬಂದರು. ಥರ್ಡ್ ಮನೆಯವರು ಬಾಗಿಲೇ ತೆಗಿಲಿಲ್ಲ. ಎಷ್ಟು ಬಾಗಿಲು ಬಡಿದ್ರು ಅವರು ತೆಗಿತಾ ಇರಲಿಲ್ಲ. ಅವರ ಮೇಲೆ ಮಣ್ಣು ಬಿದ್ದ ಹಾಗಿದೆ ಸರ್. ಮತ್ತೆ ನಾವು ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ ಅಲ್ವಾ, ಪೊಲೀಸ್ ಸ್ಟೇಷನ್ ಇಲ್ಲ ಸರ್, ಆ ಥರ ಇಲ್ಲ. ಯಾಕಂದರೆ ಇದು ರೀಸೆಂಟಾಗಿ ಒಂದು 5-6-7 ವರ್ಷ ಆಗಿರ್ಬೋದು ಕಟ್ಟಿ. ಆ ಥರ ಏನು ನಮಗೆ ಇರಲಿಲ್ಲ ಸರ್. ನಾವಿಲ್ಲ 12 ವರ್ಷ ಆಯಿತು. ನಾವು ಬಂದು ಇಲ್ಲಿಗೆ 12 ವರ್ಷ ಆಯಿತು. ಅವರು ಒಂದು 9-10 ವರ್ಷ ಆಗಿರ್ಬೋದು. ಹಾಗೆ ಆ ಥರ ಏನು ನಮಗೆ ಇರಲಿಲ್ಲ ಸರ್. ಬೀಳುವ ಅಂಥದ್ದೇನು ಗೊತ್ತಿರಲಿಲ್ಲ. ಹೌದು, 4 ಮನೆಯಲ್ಲೂ 4 ಕುಟುಂಬ ಇತ್ತು. ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, 2 ಮಕ್ಕಳು. ಆಚೆ ಮನೆಯಲ್ಲಿ ಸೆಕೆಂಡ್ ಮನೆಯಲ್ಲಿ 7 ಜನ ಇದ್ದರು ಟೋಟಲ್. ಥರ್ಡ್ ಮನೆಯಲ್ಲಿ 2 ಗಂಡ ಹೆಂಡತಿ. ಫೋರ್ತ್ 4ನೇ ಮನೆಯಲ್ಲಿ 4 ಮಕ್ಕಳು 6 ಜನ ಇದ್ರು ಅವರೊಟ್ಟಿಗೆ. ಆ 6 ಜನರಲ್ಲಿ 4 ಮಕ್ಕಳಿನ ಮೇಲೆ ಇದೆಲ್ಲ ಮಣ್ಣೆಲ್ಲ ಬಿದ್ದು ಬರೆ ಬಿದ್ದಿದೆ. ಗಂಡ ಹೆಂಡತಿ ಸೇಫ್ ಆಗಿದ್ದಾರೆ, ಹೊರಗೆ ಬಂದಿದ್ದಾರೆ ಅವರು. ಮತ್ತು ಈಚೆ 2 ಇದ್ರಲ್ವಾ, ಅವರು ಅದೇ ಹೌದಾ ಅಂತೆ ಸರ್ ಹೇಳ್ತೇನೆ. ಒಬ್ರು ಡೆತ್ ಆದ್ರಂತೆ, ಲೇಡಿ ಶಾಂತ ಅಂತ. ಅವರು ಲಾಸ್ಟಿನವರು 4 ಮಕ್ಕಳಿದ್ರಲ್ವಾ, ಅವರು ಹೌದು ಉತ್ತರ ಭಾರತದವರು. ಮತ್ತು ಇವರು ಇಲ್ಲ ನಮ್ಮವರೇ, ಸೌತಿನವರೇ, ಉಡುಪಿ ಆಚೆಯವರು. ಮತ್ತು ಪುನಃ ಈ 2ನೇ ಮನೆಯವರು ಡೆಲ್ಲಿ ಆಚೆಯವರು. ನಾವು ಇಲ್ಲೇ. ಅವರು ಲಾಸ್ಟಿನವರು ಕಾರ್ಪೆಂಟರ್ ಸರ್, ಕಾಂಟ್ರಾಕ್ಟರ್ ಅವರು. 4 ಮಕ್ಕಳ ಅಪ್ಪ. ಮತ್ತು ಈಚೆ ಅವರು, ಅವರಿಗೊಬ್ಬರಿಗೆ ಕಾಲು ಕೂಡ ಇಲ್ಲ, ಹ್ಯಾಂಡ್ ಕ್ಯಾಪ್ ಅವರು. ಅವರ ಹೆಂಡತಿ ಅವರು ಆಕಾರದಲ್ಲಿ ಕೆಲಸ ಮಾಡ್ತಾರೆ. ಅವರ ಹೆಂಡತಿ ಇಲ್ಲಿ ಅಡ್ಯಾರಲ್ಲಿ ನ್ಯಾಚುರಲ್ ಉಂಟಲ್ವಾ ಗೊಂಡದ್ದು, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ರಾತ್ರಿ ಮಳೆ ಬರ್ತಿತ್ತು ಅಷ್ಟೇ ಸರ್. ಬೆಳಿಗ್ಗೆ ಒಂದು 4:30 ಗಂಟೆ ಟೈಮಿಗೆ ನಮಗೆಲ್ಲ ಹಂಚಿದ್ದೆಲ್ಲ ಪುಡಿ ನಮ್ಮ ಮೇಲೆ ಬಿತ್ತು. ಬೀಳುವಾಗ ಒಮ್ಮೆಲೆ ಎಚ್ಚರ ಆಯಿತು. ಆಗ ಬೊಬ್ಬೆ ಹಾಕಿ ನೋಡುವಾಗ ಹಂಚು ಬಿದ್ದಿತ್ತು. ನಾನು ಅಡಿಗೆ ಕೋಣೆಗೆ ಹೋಗುವಾಗ ನನ್ನ ಮಗ ಹೇಳಿದ ಹೋಗಬೇಡಿ ಅಲ್ಲಿ ಬರೆ ಬಿದ್ದಿದೆ ಅಂತೇಳಿ ಹೊರಗೆ ಓಡ್ಕೊಂಡು ಬಂದ್ವಿ. ಹೊರಗೆ ಓಡ್ಕೊಂಡು ಬರುವಾಗ ಲಾಸ್ಟಿನ ಮನೆಯವರು ಗಂಡ ಹೆಂಡತಿ ಹೊರಗೆ ಓಡ್ಕೊಂಡು ಬಂದರು. ಆಗ ಅವರ ಮಕ್ಕಳ ಮೇಲೆ ಮಣ್ಣು ಬಿದ್ದಾಗಿದೆ, ಏನು ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಸೆಕೆಂಡ್ ಮನೆಯವರು ಕೂಡ ಹೊರಗೆ ಓಡ್ಕೊಂಡು ಬಂದರು. ಥರ್ಡ್ ಮನೆಯವರು ಬಾಗಿಲೇ ತೆಗಿಲಿಲ್ಲ. ಎಷ್ಟು ಬಾಗಿಲು ಬಡಿದ್ರು ಅವರು ತೆಗಿತಾ ಇರಲಿಲ್ಲ. ಅವರ ಮೇಲೆ ಮಣ್ಣು ಬಿದ್ದ ಹಾಗಿದೆ ಸರ್. ಮತ್ತೆ ನಾವು ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ ಅಲ್ವಾ, ಪೊಲೀಸ್ ಸ್ಟೇಷನ್ ಇಲ್ಲ ಸರ್, ಆ ಥರ ಇಲ್ಲ. ಯಾಕಂದರೆ ಇದು ರೀಸೆಂಟಾಗಿ ಒಂದು 5-6-7 ವರ್ಷ ಆಗಿರ್ಬೋದು ಕಟ್ಟಿ. ಆ ಥರ ಏನು ನಮಗೆ ಇರಲಿಲ್ಲ ಸರ್. ನಾವಿಲ್ಲ 12 ವರ್ಷ ಆಯಿತು. ನಾವು ಬಂದು ಇಲ್ಲಿಗೆ 12 ವರ್ಷ ಆಯಿತು. ಅವರು ಒಂದು 9-10 ವರ್ಷ ಆಗಿರ್ಬೋದು. ಹಾಗೆ ಆ ಥರ ಏನು ನಮಗೆ ಇರಲಿಲ್ಲ ಸರ್. ಬೀಳುವ ಅಂಥದ್ದೇನು ಗೊತ್ತಿರಲಿಲ್ಲ. ಹೌದು, 4 ಮನೆಯಲ್ಲೂ 4 ಕುಟುಂಬ ಇತ್ತು. ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, 2 ಮಕ್ಕಳು. ಆಚೆ ಮನೆಯಲ್ಲಿ ಸೆಕೆಂಡ್ ಮನೆಯಲ್ಲಿ 7 ಜನ ಇದ್ದರು ಟೋಟಲ್. ಥರ್ಡ್ ಮನೆಯಲ್ಲಿ 2 ಗಂಡ ಹೆಂಡತಿ. ಫೋರ್ತ್ 4ನೇ ಮನೆಯಲ್ಲಿ 4 ಮಕ್ಕಳು 6 ಜನ ಇದ್ದರು ಅವರೊಟ್ಟಿಗೆ. ಆ 6 ಜನರಲ್ಲಿ 4 ಮಕ್ಕಳಿನ ಮೇಲೆ ಇದೆಲ್ಲ ಮಣ್ಣೆಲ್ಲ ಬಿದ್ದು ಬರೆ ಬಿದ್ದಿದೆ. ಗಂಡ ಹೆಂಡತಿ ಸೇಫ್ ಆಗಿದ್ದಾರೆ, ಹೊರಗೆ ಬಂದಿದ್ದಾರೆ ಅವರು. ಮತ್ತು ಈಚೆ 2 ಇದ್ರಲ್ವಾ, ಅವರು ಅದೇ ಹೌದಾ ಅಂತೆ ಸರ್ ಹೇಳ್ತೇನೆ. ಒಬ್ರು ಡೆತ್ ಆದ್ರಂತೆ, ಲೇಡಿ ಶಾಂತ ಅಂತ. ಅವರು ಲಾಸ್ಟಿನವರು 4 ಮಕ್ಕಳಿದ್ರಲ್ವಾ, ಅವರು ಹೌದು ಉತ್ತರ ಭಾರತದವರು. ಮತ್ತು ಇವರು ಇಲ್ಲ ನಮ್ಮವರೇ, ಸೌತಿನವರೇ, ಉಡುಪಿ ಆಚೆಯವರು. ಮತ್ತು ಪುನಃ ಈ 2ನೇ ಮನೆಯವರು ಡೆಲ್ಲಿ ಆಚೆಯವರು. ನಾವು ಇಲ್ಲೇ. ಅವರು ಲಾಸ್ಟಿನವರು ಕಾರ್ಪೆಂಟರ್ ಸರ್, ಕಾಂಟ್ರಾಕ್ಟರ್ ಅವರು. 4 ಮಕ್ಕಳ ಅಪ್ಪ. ಮತ್ತು ಈಚೆ ಅವರು, ಅವರಿಗೊಬ್ಬರಿಗೆ ಕಾಲು ಕೂಡ ಇಲ್ಲ, ಹ್ಯಾಂಡ್ ಕ್ಯಾಪ್ ಅವರು. ಅವರ ಹೆಂಡತಿ ಅವರು ಆಕಾರದಲ್ಲಿ ಕೆಲಸ ಮಾಡ್ತಾರೆ. ಅವರ ಹೆಂಡತಿ ಇಲ್ಲಿ ಅಡ್ಯಾರಲ್ಲಿ ನ್ಯಾಚುರಲ್ ಉಂಟಲ್ವಾ ಗೊಂಡದ್ದು, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್.